ಫ್ಲೈಟ್ನಲ್ಲಿ ವಿದೇಶಿ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಿ ಮಾಜಿ ಶಾಸಕಿ ಕಾಪಾಡಿರುವಂತಹ ಸ್ಟೋರಿ ಇದು. ಗೋವಾದಿಂದ ಡೆಲ್ಲಿಗೆ ಹೋಗಬೇಕಾದ್ರೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅದೇ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ವಿದೇಶಿ ಮಹಿಳೆ ಫ್ಲೈಟ್ನಲ್ಲಿ ಹೋಗುವಾಗ ತೀವ್ರವಾಗಿ ನಡುಗಿ ಮೂರ್ಛೆ ಬಿದ್ದೋಗ್ಬಿಟ್ರು. ತಕ್ಷಣ ವೈದ್ಯೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ವಿದೇಶಿ ಮಹಿಳೆಯರನ್ನ ರಕ್ಷಿಸಿದ್ದಾರೆ. ವಿಮಾನ ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಕೂಡ ಮಾಡಿಸಿದ್ರು. ಡೆಲ್ಲಿ ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಿದ್ರು. ಮಾನವೀಯತೆ ಮರೆತಿದ್ದಾರೆ ಅಂಜಲಿ ನಿಂಬಾಳ್ಕರ್. ಅವರ ಕಾರ್ಯಕ್ಕೆ ವಿಮಾನ ಸಿಬ್ಬಂದಿ ಪ್ರಯಾಣಿಕರೆಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರೊಬ್ಬ ರಾಜಕಾರಣಿ ಹೌದು, ಮತ್ತೊಂದು ಕಡೆ ಫಿಸಿಷಿಯನ್ ಕೂಡ ಹೌದು, ಗೈನಕಾಲಜಿಸ್ಟ್. ಅವರು ಓದಿದ್ದಾರೆ ಚೆನ್ನಾಗಿ. ನೋಡಿ, ರಾಜಕಾರಣಕ್ಕೆ ಕಾಲಿಡ್ತಾ ಇದ್ದಂಗೆ ತಾವು ಬೆಳೆದು ಬಂದಂತಹ ಹಾದಿ, ಹಿಂದೆ ಇದ್ದಂತಹ ವೃತ್ತಿ ಎಲ್ಲವನ್ನ ಮರ್ತು ಬಿಡ್ತಾರೆ ಅಂತಾರೆ. ಬಟ್ ಡಾಕ್ಟರ್ಸ್ಗಳ ವಿಚಾರದಲ್ಲಿ ಹಂಗಾಗಲ್ಲ. ಬ್ಯೂಟಿ ವಿತ್ ಬ್ರೈನ್, ಒಬ್ಬ ಹೆಣ್ಣು ಮಗಳು ಅನ್ನೋದಕ್ಕೆ ಇನ್ನೊಂದು ರೀತಿಯ ಹೆಮ್ಮೆ ಆಗುತ್ತೆ. ಬಹುಶಃ ಫ್ಲೈಟ್ನಲ್ಲಿ ಹೋಗ್ಬೇಕಾದ್ರೆ ಕೆಲವರಿಗೆ ಹಂಗಾಗುತ್ತೆ. ಇಯರ್ನಲ್ಲಿ ಏರ್ ಬ್ಲಾಕ್ ಆದಂಗೆ ಆಗೋದು, ಸ್ವಲ್ಪ ಭಯ ಆಗೋದು, ಅವಾಗೆಲ್ಲ ಮೂರ್ಛೆ ತಪ್ಪಿದ್ದಾರೆ. ತಮಗೆ ಗೊತ್ತಿದ್ದಂತಹ ವಿದ್ಯೆಯನ್ನು ಬಳಸಿದ್ದಾರೆ ಅಂಜಲಿ ನಿಂಬಾಳ್ಕರ್. ನಮ್ಮ ಕಡೆಯಿಂದಲೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಆ ಮೇಡಮ್ಗೆ. ಪೊಲಿಟಿಷಿಯನ್ ಕೂಡ ಹೌದು, ಮತ್ತೊಂದು ಕಡೆ ಫಿಸಿಷಿಯನ್ ಕೂಡ ಹೌದು. ನೋಡಿ, ಅಲ್ಲಿ ಆ ಫ್ಲೈಟ್ನ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ವಿಮಾನ ಟೇಕ್ ಆಫ್ ಆಗಬೇಕಾದ್ರೆ ಭಯಕ್ಕೆ ಮೂರ್ಛೆ ಬಿದ್ದಿದ್ದಾರಂತೆ. ತಕ್ಷಣ ತಮಗೆ ಗೊತ್ತಿರುವಂತಹ ವಿದ್ಯೆಯನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಶಿ ಈಸ್ ಸೇಫ್ ನಾವ್. ಮೇಡಮ್ ಹೇರ್ ಸ್ಟೈಲ್ ಬದಲಾಯಿಸ್ಕೊಂಡಿದ್ದಾರೆ, ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಅಂಜಲಿ ನಿಂಬಾಳ್ಕರ್ ಅವರು ಈ ಫೋಟೋಕ್ಕೂ ಆ ಫೋಟೋಕ್ಕೂ ಹೇರ್ ಸ್ಟೈಲಿಂದ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಫ್ಲೈಟ್ನಲ್ಲಿ ನೋಡಿ, ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆ ಮಾತಿಲ್ಲಿ ಎಷ್ಟೊಂದು ಪ್ರಸ್ತುತ ಅಂತ ಅನ್ನಿಸ್ತಾ ಇದೆ. ತಮಗೆ ಗೊತ್ತಿದ್ದಂತಹ ವಿದ್ಯೆಯನ್ನು ಬಳಸಿ ಆಕೆಗೆ ಫಸ್ಟಿಗೆ ಅವರು ತಾಳ್ಮೆಯಿಂದ ಮಾತನಾಡಿಸ್ಬೇಕಲ್ವಾ, ಕಾಮ್ ಮಾಡಬೇಕು, ಆ ಭಯವನ್ನು ಹೋಗಲಾಡಿಸ್ಬೇಕು. ತಮ್ಮ ವೈದ್ಯ ವೃತ್ತಿಯನ್ನು ಅಲ್ಲಿ ಮೆರೆದಿದ್ದಾರೆ.